ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು 360. ತುಂಬ ಜನ ತುಂಬ ದಿನದಿಂದ ಕೇಳ್ತಾ ಇದ್ದೀರಾ ಕುಕಿಂಗ್ ಬ್ಲಾಗ್ಸ್ ಬರ್ತಿಲ್ಲ ಅಂತ. ಸೊ ಇವತ್ತು ನಾನು ನಿಮಗೆ ಒಳ್ಳೆ ರೆಸಿಪಿ ತಂದಿದ್ದೀನಿ. ಏನಂದರೆ ವಿತೌಟ್ ಓವೆನ್, ವಿತೌಟ್ ಏರ್ ಫ್ರೈಯರ್ ಮನೇಲಿ ಪಿಜ್ಜಾ ಮಾಡೋದು ಹೇಗೆ ವಿತ್ ದೋಗ್ ಮಾಡಿ. ಅಂದರೆ ಬೇಸಿಕ್ ದೋಗು ಸಿಗುತ್ತೆ, ಬೇಸಿಕ್ ಏನು ಬೇಸ್ ಬರುತ್ತೆ, ಆ ಬೇಸ್ ಇಲ್ಲದೇ ನಾವೇ ಮೈದಾ ಹಿಟ್ಟಲ್ಲಿ ದೋಗ್ ಮಾಡಿ ಹಿಟ್ಟು ಕಲಸಿ ಅದನ್ನು ಹೇಗೆ ಪಿಜ್ಜಾ ಮಾಡೋದು, ಮನೇಲೇ ಹೇಗೆ ಪಿಜ್ಜಾ ಮಾಡೋದು ಅನ್ನೋದನ್ನ ನಾನು ಇವತ್ತು ನಿಮಗೆ ರೆಸಿಪಿನ ಬಂದು ಶೇರ್ ಮಾಡ್ತೀನಿ. ಸೊ ಅದನ್ನು ಹೇಗೆ ಮಾಡೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅನ್ನೋದನ್ನ ನಾನು ಹೀಗೆ ಹೇಳ್ತಾ ಹೋಗ್ತೀನಿ. ನೀವು ಮಸ್ಟು ಟ್ರೈ ಮಾಡಿ. ಈಸಿಯಾಗಿ 1.5 hour 2 hours ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ದೋಗ್ ರೆಡಿ ಆದರೆ ಸಾಕು, ಹಿಟ್ಟು ರೆಡಿ ಆದರೆ ನಿಮಗೆ ಆರಾಮಾಗಿ ಒಂದು 10 to 15 minutesಲ್ಲಿ ಪಿಜ್ಜಾ ಮಾಡ್ಕೊಂಡು ತಿನ್ಬೋದು. ಸೊ ಆರ್ಡರ್ ಮಾಡೋ ಟೈಮಲ್ಲಿ ನಿಮಗೆ ಪಿಜ್ಜಾ ರೆಡಿ ಆಗುತ್ತೆ. ಸೊ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಬೇಕಾಗಿರೋ ಇಂಗ್ರೀಡಿಯೆಂಟ್ ಏನನ್ನು ಅಂತ ಅಂದರೆ, ಟಾಫಿಂಗ್ಗೆ ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ಮು, ರೆಡ್ ಕ್ಯಾಪ್ಸಿಕಮ್ಮು 2 ಇತ್ತು, 2 ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಏನಿದೆ ಅದನ್ನು ಬಳಸಿ. ಮತ್ತು ನನ್ನ ಮನೇಲಿ ಸ್ವಲ್ಪ ಚಿಕನ್ ಇತ್ತು, ಸೊ ಚಿಕನನ್ನು ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಸೊ ಪಿಜ್ಜಾಗೆ ಸಾಸ್ ಮಾಡ್ಕೊಬೇಕು, ಔಟ್ಸೈಡ್ ಸಾಸ್ ಏನು ಬೇಕಾಗಿಲ್ಲ. 3 ಟೊಮೊಟೊ, 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 6-7 ಗಾರ್ಲಿಕ್ ಎಷ್ಟು ಹಾಕಿದ್ರೆ ಆಯಿತು. ಮತ್ತು ಆರೋಗ್ಯನು ಸಾಸಿಗೆ ಬೇಕಾಗಿರೋದು. ಮತ್ತು ದೋಗು ಹಿಟ್ಟು ಕಲಸೋದಕ್ಕೆ ಬೆಚ್ಚಗಿರೋ ನೀರು, ಸಕ್ಕರೆ 2 ಚಮಚ, ಉಪ್ಪು ರುಚಿಗೆ, 1 ಕಪ್ ಮಿಲ್ಕ್ ಮತ್ತು ವಾಟರು ಇಷ್ಟು ಹಾಕಿ ಮಾಡೋದು. ಮೇನ್ ಇಂಗ್ರೀಡಿಯೆಂಟು ಮೈದಾ ಹಿಟ್ಟು. ಸೊ ಬನ್ನಿ ಇದು ಹಿಟ್ಟು ಹೇಗೆ ಕಲಸೋದು, ಸಾಸ್ ಹೇಗೆ ಮಾಡೋದು ಅಂತ ಕಂಟಿನ್ಯೂ ಮಾಡೋಣ. ಸೊ ಈಗ ನಾನು ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಒಂದು ದಬ್ಬರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾವೀಗ 1 ಸ್ಪೂನು, ಈ ಥರ ಸ್ಪೂನ್ ಇರುತ್ತಲ್ಲ ಮನೇಲಿ, ಅದರಲ್ಲಿ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಈಸ್ಟನ್ನ. ಇನ್ಸ್ಟೆಂಟ್ ಈಸ್ಟು ನೋಡಿ, ಇನ್ಸ್ಟೆಂಟ್ ಡ್ರೈ ಈಸ್ಟು. ಇದರಲ್ಲಿ ನೀಟಾಗಿ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಪಿಜ್ಜಾ ಬರುತ್ತೆ. ಇದೇ ಅಂತಲ್ಲ, ಇನ್ಸ್ಟೆಂಟ್ ಈಸ್ಟು ಯಾವುದೇ ತೊಗೊಂಡ್ರೂ ಇನ್ಸ್ಟೆಂಟೇ ತೊಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಅದು. ನಾನು ಇದರಲ್ಲಿ 1 ಕಪ್ ಮಿಲ್ಕು, 1 ಕಪ್ಪು ಬೆಚ್ಚಗಿರೋ ನೀರು, 2 ಚಮಚ ಸಕ್ಕರೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಕಲಿಸ್ಕೊಂಡಿದ್ದೀನಿ. 1.5 ಚಮಚದಷ್ಟು ಈಸ್ಟ್ ಕೂಡ ಹಾಕಿದೆ. ಸೊ ಇದನ್ನು ನಾವೀಗ ಮುಚ್ಚಿಡೋಣ. ಅದು ವಿಡಿಯೋ ಮಾಡಬೇಕಾದ್ರೆ ಸ್ಕಿಪ್ ಆಗಿದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮುಂಚೆನೇ ಇಂಗ್ರೀಡಿಯೆಂಟ್ ಹಾಕಿದ್ದೀನಿ. ಸೊ ಇದನ್ನು 5 minutes ಮುಚ್ಚಿಡಬೇಕು. ಮುಚ್ಚಿಟ್ಟು ಆಮೇಲೆ ಇದಕ್ಕೆ ಹಿಟ್ಟು ಕಲಸೋಣ. ಸೊ ಇದು ಮುಚ್ಚಿಟ್ಟು ಒಂದು 5 minutes ಆಗಲಿ. ಅಷ್ಟರಲ್ಲಿ ನಿಮಗೆ ಸಾಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನು ಇದನ್ನು ಮುಚ್ಚಿಡ್ತಿದ್ದೀನಿ. ಸ್ವಲ್ಪ 5 minutes ಆದಮೇಲೆ ಈ ಮೈದಾ ಹಿಟ್ಟು, ಅರ್ಧ kg ಮೈದಾ ಹಿಟ್ಟಿಗೆ ಇದು ಪೋರ್ಷನ್ಸ್ ತೋರಿಸಿರೋದು 1 ಕಪ್ಪಷ್ಟು. ಸೊ ಮೈದಾ ಹಿಟ್ಟು ಕಲಿಸ್ಕೊಳ್ಳೋಣ, ಒಂದು 5 minutes ಆಗಲಿ. ಈಗ ನಾವು ಸಾಸ್ ಮಾಡ್ಕೊಳ್ತಾ ಇದ್ದೀವಿ. ಸಾಸ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಒಂದು ಸ್ವಲ್ಪ ನೀರು, ಬ್ಯಾಡಗಿ ಮೆಣಸಿನ್ಕಾಯಿ ಮುಂಚೆನೇ ಹಾಕೋಣ. ಅದು ಸ್ವಲ್ಪ ವೆಟ್ ಆಗ್ತಿದ್ದಂಗೆ ಟೊಮೊಟೊ ಹಾಕೋಣ. ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ನೀರು ಬೆಚ್ಚಗಾಗಿದೆ. ಟೊಮೊಟೊನ ಈ ಥರ ಇಂಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ಚಾಕೆಯಲ್ಲಿ. ಇದನ್ನು ಉಲ್ಟಾ ಹಾಕ್ತಾಯಿದ್ದೀನಿ. ಇದನ್ನು ಬಾಟಮ್ಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳೋಣ. ತುಂಬ ಹೆವಿ ಬಾಯ್ಲ್ ಆಗಬೇಕಂತೇನಿಲ್ಲ. ಅದ್ರ ಜೊತೆಗೆ 2 ಎಳ್ಕು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಬೆಂದ ಮೇಲೆ ಇದು ಸಾಸ್ ಹೇಗೆ ಮಾಡೋದು ಅಂತ ತೋರಿಸ್ತಾರೆ. ಸೊ ಆಗಲೇ ನಿಮಗೆ ಈ ಥರ ಚಿಕನ್ ಮ್ಯಾರಿನೇಟ್ ಮಾಡ್ಕೊಂಡಿದ್ದೆ ಅಂತ ಹೇಳಿದೆ. ಇದರಲ್ಲಿ ಮೊಸರು, ಚಿಲ್ಲಿ ಪೌಡರು, ಹಳದಿ ಪೌಡರು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಸಾಲ್ಟು ಇಷ್ಟನ್ನು ಹಾಕಿ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ತವ ಬಿಸಿಗಿಟ್ಟಿದ್ದೀನಿ. ಒಂದೊಂದೇ ಹಾಕಿ ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಂಬ ಹೆವಿ ಫ್ರೈ ಬೇಡ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚಿಕನ್ ಯೂಸ್ ಮಾಡಿದ್ರೆ ಹೀಗೆ ಮಾಡ್ಕೊಳ್ಳಿ. ಬಟ್ ಪನ್ನೀರ್ ಬಳಸೋದಿದ್ರೆ ಅದೇನೂ ಫ್ರೈ ಮಾಡೋ ಅಗತ್ಯ ಇರಲ್ಲ. ಪಿಜ್ಜಾದಲ್ಲೇ ಫ್ರೈ ಆಗುತ್ತೆ, ನೀಟಾಗಿ ಅದು ಬೆಂದಿರುತ್ತೆ. ಸೊ ಚಿಕನ್ ಆಗಿರೋದ್ರಿಂದ ಸ್ವಲ್ಪ ಮುಂಚೆನೇ ನಾವು ಫ್ರೈ ಮಾಡ್ಕೊಳ್ಬೇಕು. ನಾನು ಇದಕ್ಕೆ ಆಯಿಲ್ ಏನೂ ಹಾಕಿಲ್ಲ, ಹಾಗೆ ಫ್ರೈ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ. ಸೊ ಕಂಡ ಪೀಸ್ ಅಂತ ಬರುತ್ತಲ್ಲ, ಕಂಡ ಪೀಸ್ನ ಈ ಥರ ಯುಟಿಲೈಸ್ ಮಾಡ್ಕೋಬೋದು. ಅಂದರೆ ನೀವು ಹೋಲ್ ಚಿಕನ್ ತೊಗೊಂಡ್ರೆ ಈ ಥರ ಕಂಡ ಪೀಸ್ಗಳು ಸಿಗುತ್ತೆ ಹೋಲ್ ಚಿಕನಲ್ಲಿ, ಬ್ರೆಸ್ಟ್ ಪೀಸು. ಸೊ ಅದನ್ನು ಈ ಥರ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ 2 minutesಲ್ಲಿ ಇದು ಫ್ರೈ ಆಗುತ್ತೆ. ಒಂದು ಕಡೆ ಚಿಕನ್ನು ಮತ್ತು ಸಾಸ್ ರೆಡಿಯಾಗಿ, ಸಾಸ್ಗೆ ಟೊಮೊಟೊ ಬೇಯ್ತಿದೆ ಮತ್ತು ಚಿಕನ್ನು ಬೇಯ್ತಿದೆ.
ಸೊ ಅಷ್ಟರಲ್ಲಿ ಈಗ 5 ಮಿನಿಟ್ಸ್ ಆಗಿದೆ ನಾವು ಈಸ್ಟ್ನ ಕಲಸಿಟ್ಟು. ಸೊ ನೋಡ್ಬೋದು ಈ ಥರ ಸಕ್ಕರೆ ಎಲ್ಲ ನೀಟಾಗಿ ಮೆಲ್ಟ್ ಆಗಿರುತ್ತೆ, ಶುಗರು ಈಸ್ಟೆಲ್ಲ ನೀಟಾಗಿ ಮಿಕ್ಸ್ ಆಗಿರುತ್ತೆ. ಸೊ ಇವಾಗ ನಾವೇನು ಮಾಡಬೇಕು ಅಂದರೆ ಈಗೇನು ನಾವು ಸ್ಮೆಲ್ ನೋಡ್ಬೋದು, ಈಸ್ಟದ್ದು ಸ್ಮೆಲ್ ಕೂಡ ಬರುತ್ತೆ. ಸ್ಮೆಲ್ ಬಂದಮೇಲೆ ನೀವು ಕಲಿಸ್ಕೊಳ್ಳಿ, ಗೊತ್ತಾಗಿಲ್ಲ 5 ನಿಮಿಷ ಕಾಯೋಕ್ಕಾಗಿಲ್ಲ ಅಂದರೆ. ಈ ಟೈಮಲ್ಲಿ ನಾವು ಏನು ತೊಗೊಂಡಿದ್ದೋ ಮೈದಾ ಹಿಟ್ಟು, ಅರ್ಧ kg ಮೈದಾ ಹಿಟ್ಟು ನಾನೀಗ ಹಾಕ್ತಾಯಿದ್ದೀನಿ. ನೀವು ಯಾವುದೇ ಬ್ರ್ಯಾಂಡಾದರೂ ತೊಗೊಳ್ಳಿ, ಇದೇನು ಪ್ರಮೋಷನ್ ವಿಡಿಯೋ ಅಂತ ಅಲ್ಲ. ಸೊ ನಾನು ರೆಗ್ಯುಲರಾಗಿ ಬಳಸೋದು ಭಾಗ್ಯಲಕ್ಷ್ಮಿ ಹಾಕ್ತಾಯಿದ್ದೀನಿ. ಸೊ ಇದೇನು ಹಾಕೊಂಡಿದ್ದೆ ಫಸ್ಟು ಅದು ಈಸ್ಟ್ ಏನಿತ್ತು ಅದೇ ನೀರಲ್ಲಿ ಆ ಮಿಲ್ಕ್ ವಾಟರ್ ಏನು ಹಾಕಿದ್ದು ಅದೇ ವಾಟರಲ್ಲಿ ಎಷ್ಟಾಗುತ್ತೆ ಅಷ್ಟು ಕಲಿಸ್ಬಿಡೋಣ. ಆಮೇಲೆ ಎಕ್ಸ್ಟ್ರಾ ವಾಟರ್ ಬೇಕಿದ್ರೆ ಲೂಪ್ ಅಂದರೆ ಉಗುರು ಬೆಚ್ಚಗಿರೋ ನೀರನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಬೆಚ್ಚಗೆ ಇರಲಿ ವಾಟರು. ಫರ್ಮೆಂಟೇಷನ್ ತುಂಬ ಚೆನ್ನಾಗುತ್ತೆ. ಫರ್ಮೆಂಟೇಷನ್ ಚೆನ್ನಾಗಿದೆ, ಬೇಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೇಮ್ ಡಾಮಿನಸಲ್ಲಿ ಏನು ಬರುತ್ತೆ ಸೇಮ್ ಅದೇ ಥರನೇ ಬರುತ್ತೆ ಟೇಸ್ಟು. ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ಳಿ. ನೀಟಾಗಿ ಹಿಂಗೆ ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟು ಥರ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ತೆಳ್ಳನೇ ಇರಬಾರ್ದು, ತುಂಬ ಗಟ್ಟಿನೇ ಇರಬಾರ್ದು, ತುಂಬ ಸಾಫ್ಟ್ ಇದ್ದರೆ ಸಾಕು. ಬೇಗ ಇಷ್ಟು ಫರ್ಮೆಂಟೇಷನ್ ಆಗುತ್ತೆ. ಸ್ವಲ್ಪ ಗಟ್ಟಿ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ ಫರ್ಮೆಂಟೇಷನ್ ಆಗೋದು. ನೋಡಿ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳೋ ಮೆಥಡಲ್ಲಿ ಕಲಿಸ್ಕೊಳ್ಳಿ. ಪಿಜ್ಜಾಗೆ ಹಿಂಗೆ ಫೋಲ್ಡ್ ಮಾಡ್ತಾ ಹೋಗಬೇಕು, ಅದು ನೈಸ್ ಬರುತ್ತೆ ಹಿಟ್ಟು. ಅಲ್ಲಿವರೆಗೂ ಇದೇ ಥರ ಫೋಲ್ಡ್ ಮಾಡಿ. ಇದೇ ಹಿಟ್ಟು ಕಲಿಸ್ಕೊಂಡಿದ್ದೋ ಇದು ಕಲಸಿ ರೆಡಿಯಾಗಿದೆ. ಸೊ ಈಗ ನಾವೇನು ಮಾಡ್ತೀನಿ ಅಂದರೆ ಕೈಗೆ ಆಯಿಲ್ನ ಡಿಪ್ ಮಾಡಿಕೊಂಡು ಈ ಡಬ್ಬೆ ತುಂಬ ಸವರ್ತಾ ಇದ್ದೀನಿ. ಏನಕ್ಕೆ ಅಂದರೆ ಈಸ್ಟ್ ಫರ್ಮೆಂಟೇಷನ್ ಆದಾಗ ಎಲ್ಲೂ ಕಚ್ಕೋಬಾರ್ದು ಅಂತ. ನೋಡಿ ಹೀಗೆ ಮಾಡಿಬಿಟ್ಟು ಮುಚ್ಚಿಡೋಣ. ಸೊ ಚಿಕನ್ ರೆಡಿಯಾಗಿದೆ. ಈ ಥರ ಹಾಕಬೇಕು. ಈ ಥರ ಬೆಂದ ಮೇಲೆ ಅರ್ಧ ಸ್ಪೂನ್ ಆಯಿಲ್ನ ತೊಗೊಂಡಿದ್ದೀನಿ. ಅರ್ಧ ಸ್ಪೂನ್ ಆಯಿಲ್ನ ಲಾಸ್ಟ್ ಸ್ಟವ್ ಆಫ್ ಆಗಿದೆ, ಸ್ಟವ್ ಆಫ್ ಆದಮೇಲೆ ಹಾಕ್ಬಿಟ್ಟು ಹೀಗೆ ಕಲಿಸ್ಕೊಬೇಕು. ಸ್ಮೋಕಿ ಫ್ಲೇವರ್ ಬರುತ್ತೆ, ಹಾಗೆ ಟೇಸ್ಟು ಸ್ವಲ್ಪ ಸಿಮಿಲರ್ ಟು ತಂದೂರ್ ಥರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಚಿಕನ್ ರೆಡಿ ಇದೆ ಟಾಪಿಂಗ್ ಹಾಕೋದಕ್ಕೆ. ಇದನ್ನು ಒಂದು ಬೌಲಿಗೆ ತೆಗೆದಿಟ್ಕೊಳ್ಳೋಣ. ಬನ್ನಿ ಸಾಸ್ ಏನಾಗಿದೆ ಅಂತ ನೋಡೋಣ. ಈಗ ನಾವು ಸಾಸ್ ಮಾಡ್ಕೊಳ್ತಿದ್ದೀವಿ. ಸಾಸ್ ಮಾಡ್ಕೊಳ್ಳೋದಕ್ಕೆ ಒಂದು ಜಾರ್ ತೊಗೊಂಡಿದ್ದೀನಿ, ನೋಡ್ಬೋದು. ಈಗ ನಾವು ಒಂದು 5ರಿಂದ 6 ಗೋಡಂಬಿ ತೊಗೊಂಡಿದ್ದೀನಿ. ಸ್ವಲ್ಪ ಮೈನಸ್ ಮಾಡಿದ್ರೆ ಏನು ಫ್ಲೇವರ್ ಬರುತ್ತೆ ಆ ಥರ ಬರೋದಕ್ಕೋಸ್ಕರ ಅಷ್ಟೇ. ಸೊ ಒಂದು 4 ಹಸಿ ಬೆಳ್ಳುಳ್ಳಿ. ಈಗ ಆಲ್ರೆಡಿ 2 ಬೆಳ್ಳುಳ್ಳಿನ ಬಾಯ್ಲ್ ಮಾಡ್ಕೊಂಡಿದ್ದೀವಿ. 4ರಿಂದ 5 ಹಸಿ ಬೆಳ್ಳುಳ್ಳಿ, ಮತ್ತು 1-2 ಚಮಚದಷ್ಟು ಆಯಿಲು, ಮತ್ತು ಸ್ವಲ್ಪ ಮಿಲ್ಕು 1-2 ಚಮಚದಷ್ಟು, ಹಾಗೆ ನಾವೇನು ಬಾಯ್ಲ್ ಮಾಡ್ಕೊಂಡಿದ್ದೋ ಟೊಮೊಟೊ ಮತ್ತು ಚಿಲ್ಲಿ, ಬೇಯಿಸ್ಕೊಂಡಿರೋ ಟೊಮೊಟೊ ಮತ್ತು ಚಿಲ್ಲಿ ಇದನ್ನು ಹಾಕ್ತಾಯಿದ್ದೀನಿ. ಈ ಸಾಸ್ನ ಟ್ರೈ ಮಾಡಿ, ಡಾಮಿನೋಸ್ ಪಿಜ್ಜಾಗಿನ್ನೂ ತುಂಬ ಚೆನ್ನಾಗಾಗುತ್ತೆ. ಹಾಗೆ 1 ಚಮಚದಷ್ಟು ಆರೋಗ್ಯನೂ ಹಾಕ್ತಾಯಿದ್ದೀನಿ. ನೋಡಿ ಇಷ್ಟು, ಒಂದು ಕ್ಯಾಪಲ್ಲಿ ಒಂದಿಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ತುಂಬ ಚೆನ್ನಾಗಿ ಫ್ಲೇವರ್ ಬಿಟ್ಕೊಡುತ್ತೆ. ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನಾನೀಗ. ಇಷ್ಟೇ ಇಂಗ್ರೀಡಿಯೆಂಟು, ಇನ್ನೇನು ಇಲ್ಲ. ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತೀನಿ, ಪಿಂಚ್ ಆಫ್ ಸಾಲ್ಟು ಸಾಕಾಗುತ್ತೆ. ಇದನ್ನು ಗ್ರೈಂಡ್ ಮಾಡ್ಕೊಬಂದು ಪೇಸ್ಟ್ ಯಾವ ಥರ ಇದೆ, ಸಾಸ್ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ಸೊ ನೀವು ನೋಡ್ಬೋದು ಸಾಸ್ ತುಂಬ ಚೆನ್ನಾಗಿ ಬಂದಿದೆ. ಈ ಕಲರ್ ಈ ಸ್ಟ್ರೆಚರ್ ಇದ್ದರೆ ಸಾಕು, ತುಂಬ ನೈಸ್ ಬೇಡ, ಇಷ್ಟೇ ಸ್ಟ್ರೆಚರಲ್ಲಿ ಮಾಡ್ಕೊಳ್ಳಿ. ಇಟಾಲಿಯನ್ ಪಿಜ್ಜಾ ಫ್ಲೇವರೇ ಬರುತ್ತೆ. ಸೊ ಬನ್ನಿ ಹಿಟ್ಟು ರೆಡಿ ಆದಮೇಲೆ ಪಿಜ್ಜಾ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಇದಾಗಲೇ ಫರ್ಮೆಂಟೇಷನ್ ಆಗಿದೆ, ನೋಡ್ಬೋದು. ಫರ್ಮೆಂಟೇಷನ್ ತುಂಬ ಚೆನ್ನಾಗಾಗಿದೆ. ನಾವು ಹಾಕಿದ್ದಕ್ಕಿಂತ ಡಬಲ್ ಸೈಜ್ ಆಗಿದೆ. ಈ ಥರ ಡಬಲ್ ಸೈಜ್ ಆಗಿದೆ ಅಂದರೆ ಪಿಜ್ಜಾ ಮಾಡೋದಕ್ಕೆ ಬೇಸ್ ರೆಡಿಯಾಗಿದೆ ಅಂತ. ಸೊ ಬನ್ನಿ ಈಗ ಪಿಜ್ಜಾನ ಹೆಂಗೆ ಫಿಲ್ ಮಾಡೋದು, ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಒಂದು ಹಳೆ ದಬ್ರೆ ಇಟ್ಕೊಂಡಿದ್ದೀನಿ. ಹಳೆ ದಬ್ರೆಗೆ ಕಲ್ಲುಪ್ಪು ಬರುತ್ತಲ್ಲ, ಕಲ್ಲುಪ್ಪು, ಈ ಥರ ಕಲ್ಲುಪ್ಪನ್ನ ಸ್ಪ್ರೆಡ್ ಮಾಡ್ಕೊಳ್ತೀನಿ ಒಂದು ಲೇಯರಾಗಿ. ಸೊ ನೋಡಿ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಡಬ್ರೆ ಬಿಸಿಗೆ ಇಟ್ಬಿಟ್ಟು ಉಪ್ಪು ಹಾಕ್ಕೊಬೇಕು. ಈ ಥರ ಸ್ಪ್ರೆಡ್ ಮಾಡಿ
ನೋಡಿ ಒಂದು ಲೇಯರ್ ಥರ ಇರುತ್ತೆ. ಸೊ ಈ ಉಪ್ಪನ್ನ ನೀವು ರೀಯೂಸ್ ಮಾಡ್ಬೋದು. ಕೇಕ್ ಮಾಡಬೇಕಾದ್ರೆ ಏನೋ ಬೇಕಿಂಗ್ ಪರ್ಪಸ್ ಇದ್ದರೆ ಇದೇ ಉಪ್ಪನ್ನ ಯಾವುದೇ ಕಲರ್ ಟರ್ನ್ ಆದ್ರೂ ಯೂಸ್ ಮಾಡ್ಕೊಬೋದು. ಸೊ ಈಗ ಇದಕ್ಕೊಂದು ಸ್ಟ್ಯಾಂಡ್ ಇಡೋಣ. ನಾನು ಈ ಥರ ಹಿಟ್ಟಿನ ಚಕ್ಕೆ ಅಂತ ಬರುತ್ತೆ, ಹಿಟ್ಟಿನ ತಪ್ಪಲೆ ಇಡೋದಕ್ಕೆ ಅಂತ ಚಕ್ಕೆ ಬರುತ್ತೆ. ಸೊ ಇದನ್ನ ಇಟ್ಕೊಂಡಿದ್ದೀನಿ. ಇಲ್ಲಾಂದರೆ ಕಲ್ಲುಗಳಿರುತ್ತಲ್ಲ, ಕಲ್ಲಾದರೆ ಇಟ್ಕೊಳ್ಳಿ. ಸೊ ನಾನು ಈ ಚಕ್ಕೆನ ಈ ಥರ ಇಟ್ಟಿದ್ದೀನಿ. ಚಕ್ಕೆನ ಈ ಥರ ಇಟ್ಟು ಫ್ಲೇಮ್ ಕಡಿಮೆ ಇಟ್ಟು ಈ ಪ್ಲೇಟ್ನ ಈ ಥರ ಮುಚ್ಚಿಬಿಟ್ಟು ಬಿಟ್ಬಿಡೋಣ. ಸೊ ಈಗ ಬೇಸ್ನ ರೆಡಿ ಮಾಡೋಣ. ಈಗ ನಾವು ಬೇಸ್ ರೆಡಿ ಮಾಡ್ಕೊತಾ ಇದ್ದೀವಿ. ಬೇಸ್ ರೆಡಿ ಮಾಡ್ಕೊಳ್ಳೋಕೆ ಈ ಥರ ಚಪಾತಿ ಅರಿಯೋ ಮಣೆ ಇದೆಯಲ್ಲ, ಅದ್ರ ಮೇಲೆ ನಾನು ಸ್ವಲ್ಪ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ತಟ್ಟೆ ಮೇಲಾದರೂ ಮಾಡ್ಕೊಳ್ಳಿ, ಇಲ್ಲ ಪ್ಲೇಟ್ ಮೇಲಾದರೂ ಮಾಡ್ಕೊಳ್ಳಿ, ಇಲ್ಲ ನೀವು ಸಜ್ಜಾನೇ ಕ್ಲೀನಾಗಿದೆ ಅಂದರೆ ಸಜ್ಜ ಮೇಲಾದರೂ ಮಾಡ್ಕೊಳ್ಳಿ. ಈಗೇನು ಫರ್ಮೆಂಟೇಷನ್ ಆಗಿದೆ, ಇದು ಬೇಸ್ ಹಿಟ್ಟು ಒಂದು ಉಂಡೆ ಅಷ್ಟು ತೊಗೊಂಡಿದ್ದೀನಿ. ಅಂದರೆ ಒಂದು ಮುಷ್ಟಿ ಇಡಿಸುವಷ್ಟು ಒಂದು ಉಂಡೆ ತೊಗೊಂಡು ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ನಿಮ್ಗೆ ಎಷ್ಟು ತಿನ್ನಕ್ಕೆ ಬೇಕೋ ಅಷ್ಟು ತಿನ್ನಕ್ಕೆ ಮಾಡ್ಕೊಳ್ಳಿ, ಎಷ್ಟು ಮಂದ ಬೇಕೋ ಅಷ್ಟು ಮಂದಕ್ಕೆ ಮಾಡ್ಕೊಳ್ಳಿ. ನೋಡಿ ಇಷ್ಟಾಗಿದೆ. ಸೊ ನಾವೀಗೇನು ಬೇಸ್ನ ತಟ್ಕೊಂಡು ಈ ಬೇಸ್ನ ಈ ಥರ ಕೇಕ್ ಟಿನ್ ತೊಗೊಂಡಿದ್ದೆ ನಾನು. ಪ್ಲೇಟ್ ಇದ್ರೂ ಹೋಗುತ್ತೆ, ಬಟ್ ಅಲ್ಯೂಮಿನಿಯಂ ಟಿನ್ನೇ ತೊಗೊಳ್ಳಿ, ಇಲ್ಲ ಅಲ್ಯೂಮಿನಿಯಂ ಪ್ಲೇಟ್ ಆದರೂ ತೊಗೊಳ್ಳಿ. ಸೊ ಆಗುತ್ತೆ. ನಾವು ವಿತೌಟ್ ಓವೆನ್ ಮಾಡ್ತಿರೋದ್ರಿಂದ ಸೊ ನಾನು ಅಲ್ಯೂಮಿನಿಯಂ ಟಿನ್ನೇ ತೊಗೊಂಡಿದ್ದೀನಿ. ಈ ಬೇಸ್ ಏನು ರೆಡಿ ಮಾಡಿಕೊಂಡು ಈ ಬೇಸ್ನ ಇದ್ರೊಳಗಡೆ ಇಡ್ತಾ ಇದ್ದೀನಿ. ಇದ್ರೊಳಗಡೆ ಇಟ್ಬಿಟ್ಟು ನೀವು ಟಾಫಿಂಗ್ ಹಾಕಬೇಕಾಗತ್ತೆ. ಈ ಥರ ಇಟ್ಕೊಂಡು ಈ ಪೋರ್ಕ್ ಇದೆಯಲ್ಲ, ಈ ಪೋರ್ಕ್ಗೆ ಸ್ವಲ್ಪ ಎಣ್ಣೆ ಟಿಪ್ ಮಾಡ್ಕೊಳ್ಳಿ. ಹಾಗೆ ಹೀಗೆ ಮಾಡ್ಕೊಳ್ಳಿ. ಆಮೇಲೆ ಈ ಟಿನ್ನಿಗೆ ನಾನು ಆಯಿಲ್ನ ಗ್ರೀಸ್ ಮಾಡಿದ್ದೀನಿ. ನೋಡಿ ನೀಟಾಗಿ ಈ ಥರ ಟ್ಯಾಪ್ 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 ಮಾಡ್ಕೊಳ್ಳಿ. ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡ್ಬೋದು ಈ ಥರ ಹೋಲ್ಸಿದ್ರೆ ನೀಟಾಗಿ ಬೇಕಾಗುತ್ತೆ. ತುಂಬ ಸ್ವಲ್ಪ ತಿನ್ನಾಗಿ ಮಾಡ್ಕೊಳ್ಳಿ, ಯಾಕಂದರೆ ಇದು ಬ್ರೆಡ್ ಥರ ಫೋಮ್ ಆಗುತ್ತೆ. ಬ್ರೆಡ್ ಥರ ಆಗೋದ್ರಿಂದ ಸ್ವಲ್ಪ ತಿನ್ನಾಗೆ ಇದ್ದರೆ ತಿಕ್ನೆಸ್ಸು ಮೀಡಿಯಮಾಗಿ ಬರುತ್ತೆ. ಹೆವಿ ತಿನ್ನೋಕ್ಕೂ ಮಾಡಬೇಡಿ. ಈಗ ಏನು ಸಾಸ್ ರೆಡಿ ಮಾಡ್ಕೊಂಡಿದ್ದು ನಾವು ಪಿಜ್ಜಾ ಸಾಸ್ನ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಮಯೋನೈಸ್ ಏನು ಬಳಸ್ತಿಲ್ಲ. ಮಯೋನೈಸ್ ಬದಲು ನಾನು ಮಿಲ್ಕು ಮತ್ತು ಕ್ಯಾಶ್ಯೂ ನಟ್ನ ಹಾಕಿದ್ದೆ. ಸೊ ಆರ್ಟಿಫಿಷಿಯಲ್ಲು ಅದಿದು ಪ್ರಿಸರ್ವ್ ಮಾಡೋದಕ್ಕೆ ಅದಿದು ಎಲ್ಲ ಬಳಸಿರ್ತಾರೆ. ಸೊ ಅದಕ್ಕೋಸ್ಕರ ನಾನು ಮನೆಯಲ್ಲೇ ಮಾಡ್ಕೊಳ್ಳೋದು. ನಿಮಗೆ ಮಾಡೋದಕ್ಕಾಗಲ್ಲ ಅಂದರೆ ಸಾಸ್ನ ಹೊರಗಡೆಯಿಂದನೂ ಬೈ ಮಾಡ್ಕೋಬೋದು. ನೋಡಿ ಇಷ್ಟು 1.5 ಸ್ಪೂನಷ್ಟು ಹಾಕಿದ್ದೀನಿ. ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಬೋದು, ನಿಮ್ಮ ಚಾಯ್ಸ್ ಇದು. ಸೊ ಈಗ ನಾವು ಇದಕ್ಕೆ ಈಗೇನು ನಾವು ರೆಡಿ ಮಾಡ್ಕೊಂಡಿದ್ದು ಬೆಲ್ ಪೆಪ್ಪರ್ಸ್, ಗ್ರೀನ್ ಕ್ಯಾಪ್ಸಿಕಮ್ ಆ್ಯಂಡ್ ರೆಡ್ ಕ್ಯಾಪ್ಸಿಕಮ್ ಆ್ಯಂಡ್ ಆನಿಯನ್, ಚಿಕನ್ ಬದಲು ಸೋಯಾ ಚಂಕ್ಸು, ಪನ್ನೀರು, ಸ್ವೀಟ್ ಕಾರ್ನು, ಕಂಪ್ಲೀಟಾಗಿ ನಿಮ್ಗೆ ಯಾವ ವೆಜ್ಜಸ್ ಬೇಕೋ ಅದನ್ನೆಲ್ಲ ಬಳಸ್ಬೋದು. ಸೊ ನೋಡ್ಬೋದು ನಾನು ಸ್ವಲ್ಪ ಗ್ರೀನ್ ಕ್ಯಾಪ್ಸಿಕಮ್ಮು ಮತ್ತು ಲೈಟಾಗಿ ರೆಡ್ ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ಸು ಇಷ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಚಿಕನ್ನು ಹಾಕ್ತಾಯಿದ್ದೀನಿ ಟಾಪಿಂಗಾಗಿ. ನಿಮಗೆ ತುಂಬ ಲೋಡೆಡ್ ಪಿಜ್ಜಾ ಬೇಕು ಅಂದರೆ ತುಂಬ ಹಾಕ್ಕೋಬೋದು. ಇದಕ್ಕೆ ಟಾಪಿಂಗ್ ನಿಮ್ಮ ಮನೇಲಿ ಏನಿದೆ ಅದನ್ನೇ ಹಾಕ್ಕೊಳ್ಳಿ. ನಮಗೇನು ಆಲಿವ್ ಬೇಕು, ಅದು ಬೇಕು, ಇದು ಬೇಕು ಅಂತ ಏನು ಇದು ಮಾಡೋದು ಬೇಡ. ಮನೇಲಿ ಏನೇನು ಸಿಗುತ್ತೆ ಅದರಲ್ಲೇ ಮಾಡ್ಕೊಬೋದು. ಸೊ ಈಗ ಚೀಸ್ ಹಾಕ್ತಾಯಿದ್ದೀನಿ. ನಾನು ಇಂಗ್ರೀಡಿಯೆಂಟ್ ತೋರಿಸ್ಬೇಕಾದ್ರೆ ಚೀಸ್ನ ಮೆನ್ಷನ್ ಮಾಡಿರಲಿಲ್ಲ, ಸಾರಿ, ಅದು ನಾನು ಮರ್ತೋಯ್ತು. ಸೊ ಈಗ ಚೀಸ್ನ ಹಾಕ್ತಾಯಿದ್ದೀನಿ. ಚೀಸ್ ಎಷ್ಟು ಹಾಕ್ತೀರಾ ಅಷ್ಟು ಚೆನ್ನಾಗಿ ಪಿಜ್ಜಾ ಚೆನ್ನಾಗಿರುತ್ತೆ, ಫುಲ್ಲಿ ಲೋಡೆಡ್ ಆಗುತ್ತೆ. ನೋಡ್ಬೋದು ಇಷ್ಟು ತಗೊಳುತ್ತೆ ಇದಕ್ಕೆ. ಮತ್ತು ಮೇಲೆ ನಾನೀಗ ಆರೆಗೇನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಇಷ್ಟನ್ನು ಒಂದು ಕೈಯಲ್ಲಿ ನಿಮ್ಗೆ ಎಷ್ಟು ಫ್ಲೇವರ್ ಬೇಕೋ ಅಷ್ಟು ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈಗಲೇ ತಿನ್ನಬೇಕು ಅನಿಸ್ತಿದೆ. ಸೊ ಬನ್ನಿ ಅದನ್ನು ಬೇಕಿಂಗಿಗೆ ಇಡೋಣ. ಸೊ ಇದು ಫುಲ್ ಹೀಟ್ ಆಗಿದೆ, ಸಿಮ್ಮೇಲೆ ಆಗಬೇಕು. ಬೇಕಿಂಗ್ ಕಂಪ್ಲೀಟಾಗಿ ನಾನು ಸಿಮ್ಮೇಲೆ ಮಾಡ್ತಾಯಿದ್ದೀನಿ. ಈಗ ಏನು ಟಿನ್ ರೆಡಿ ಮಾಡ್ಕೊಂಡಿದ್ದೆ ಅದನ್ನ ಇದರೊಳಗಡೆ ಹೀಗೆ ಇಡ್ತಿದ್ದೀನಿ. ತುಂಬ ಹೈಟಾಗಿ ಇರಬೇಕು. ಸ್ವಲ್ಪ ನೀವು ಕೆಳಗಡೆ ಬೇಸು ಏನು ಚಕ್ಕೆ ಇಟ್ಟಿದ್ದೀನಿ ಆ ಚಕ್ಕೆ ಇಡೋದ್ರ ಮೇಲೆ ಅದು ಹೈಟ್ ಜಾಸ್ತಿ ಆಗೋದು ಕಡಿಮೆ ಆಗೋದಾಗುತ್ತೆ. ಸೊ ಇದನ್ನು ನಾವು ಹೀಗೆ ಮುಚ್ಚಿ ಇಟ್ಬಿಡೋಣ. 15 ಮಿನಿಟ್ಸ್ ಬೇಕಾದರೆ ಪಿಜ್ಜಾ ರೆಡಿ ಆಗುತ್ತೆ. 15 ಮಿನಿಟ್ಸ್ ಇಟ್ಬಿಟ್ಕೊಂಡು ಬರೋಣ. ಸೊ ನೀವಾಗಲೇ ನಾರ್ಮಲ್ ಪಿಜ್ಜಾ ಮಾಡೋದನ್ನ ತೋರಿಸ್ದೆ. ಈಗ
ಈ ಥರ ಸುತ್ತ ಒಂದು ರೌಂಡ್ ಚೀಸ್ನ ಅಪ್ಲೈ ಮಾಡಿ, ಬೇಸು ಸೇಮ್ ಬೇಸೆ ನೋಡಿ ಹಿಂಗೆ ಫೋಲ್ಡ್ ಮಾಡಿ. ಏನಂದರೆ ಇಲ್ಲಿ ಇಟ್ಟಿಟ್ಟು ಥರ ಇರಲ್ಲ, ಚೀಸಿ ಬರುತ್ತೆ. ಚೀಸ್ ಬಾಂಬೆಲಿ ಹೆಂಗೆ ಚೀಸ್ ಬರುತ್ತೆ ಆ ಥರ ಈ ಥರ ರೋಲ್ ಮಾಡಿಕೊಂಡು ರೋಲ್ ಮಾಡ್ಕೊಂಬರ್ತೀನಿ. ಸೊ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಫೋಲ್ಡ್ ಆಗಿರೋದನ್ನ ಈ ಟಿನ್ನಿಗೆ ಇಟ್ಕೊಳ್ಳೋಣ ನೋಡಿ. ಈ ಥರ ಇಟ್ಕೊಂಡಿದ್ದೀನಿ. ಏನಂದರೆ ಎಡ್ಜಲ್ಲೂ ನಮಗೆ ಚೀಸ್ ಸಿಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾರ್ಮಲ್ ಅದಕ್ಕೆ ಹೆಂಗೆ ಟಾಪಿಂಗ್ ಮಾಡಿದೆ ಅದೇ ಥರ ಇದಕ್ಕೂ ಟಾಪಿಂಗ್ ಮಾಡೋಣ. ಸೇಮ್ ಅದಕ್ಕೆ ಯಾವ ಥರ ಕೊಟ್ಟಿದ್ದೋ ಅದೇ ಥರ ಪೋರ್ಕ್ ತೊಗೊಂಡು ಈ ಥರ ತೂತು ಮಾಡ್ಕೋಬೇಕು. ಬಿಕಾಸ್ ಬೇಕಿಂಗ್ ಚೆನ್ನಾಗಾಗುತ್ತೆ, ಬ್ರೆಡ್ ಚೆನ್ನಾಗಿ ಬೇಕಾಗುತ್ತೆ. ಆಮೇಲೆ ಇದಕ್ಕೆ ಅದಕ್ಕೆ ಹಾಕಿದಷ್ಟು ಬೇಡ ಅನಿಸುತ್ತೆ, ಅದು ಬೇಸ್ ತುಂಬ ದೊಡ್ಡದಾಗಿ ಮಾಡಿದೆ. ಇದಕ್ಕೆ 1.5 ಸ್ಪೂನ್ ಅಷ್ಟೇ ಹಾಕೋಣ. ಅದಕ್ಕೆ 1 ಸ್ಪೂನ್ ಮೇಲೆ ಎಕ್ಸ್ಟ್ರಾ ಹಾಕಿದೆ, 1.5 ಸ್ಪೂನ್ ಮೇಲೇ ಎಕ್ಸ್ಟ್ರಾ. ಮೇ ಬಿ ಅದಕ್ಕೆ 2 ಸ್ಪೂನ್ ಅಷ್ಟು ಬೇಕಾಗಿತ್ತು ಸೇರಿದೆ ಸಾಸು. ಇದಕ್ಕೆ ನೀವು ಬೇಕು ಅಂದರೆ ಇನ್ನೂ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಚಿಕ್ಕ ಇದೆಯಲ್ಲ, ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ಸಾಸ್ ಇಷ್ಟಪಟ್ಟರೆ ಹೆವಿ ಹಾಕ್ಕೊಳ್ಳಿ. 4 ರೆಡ್ ಪೆಪ್ಪರು ಮತ್ತು ಗ್ರೀನ್ ಪೆಪ್ಪರು ಮತ್ತು ಆನಿಯನ್ಸು. ಚೆನ್ನಾಗಿ ತಿನ್ನೋರಿದ್ರೆ ವೆಜ್ಜಿಸ್ ಏನೇನು ಪಿಜ್ಜಾಗೆ ಹಾಕ್ಬೋದು ಅದೆಲ್ಲ ಹಾಕ್ಕೊಳ್ಳಿ. ಇಲ್ಲಿ ಅವೈಲಬಲ್ ಇಲ್ಲ ಆ್ಯಕ್ಚುಲಿ ನಮ್ಮ ನೇಟಿವಲ್ಲಿ. ನಾನು ನೇಟಿವಲ್ಲಿ ಮಾಡ್ತಾ ಇರೋದು. ಚಿಕನ್ನು ಏನು ಫ್ರೈ ಮಾಡಿ ಇಟ್ಕೊಂಡಿದೆ ಆ ಚಿಕನ್ ಲವರ್ ಆದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ಈಗ ಲಾಟ್ಸ್ ಆಫ್ ಚೀಸ್. ನಮ್ಮನೇಲಿ ಮಕ್ಕಳಿಗೆ ಹೆವಿ ಚೀಸ್ ಇಷ್ಟ ಆಗುತ್ತೆ. ಸೊ ಲಾಟ್ಸ್ ಆಫ್ ಚೀಸ್ ಹಾಕ್ತಾಯಿದ್ದೀನಿ. ಸೊ ಇದನ್ನು ಹಾಕ್ಬಿಟ್ಟು ನಿಮ್ಗೆ ಎಷ್ಟು ಬೇಕು ಆರೋಗ್ಯನ ಮತ್ತು ಚಿಲ್ಲಿ ಫ್ಲೇಕ್ಸ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಲ್ಲ ಹರ್ಬು ಅದನ್ನು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾವು ಸ್ವಲ್ಪ ಕ್ವಾಂಟಿಟಿ ಎಲ್ಲ ಜಾಸ್ತಿ ಹಾಕ್ತಾಯಿದ್ದೀವಿ. ಟೇಸ್ಟ್ ನಮಗೆ ಸ್ವಲ್ಪ ಇಂಡಿಯನ್ ಟೇಸ್ಟ್ ಬೇಕು, ಅದಕ್ಕೆ ಜಾಸ್ತಿ ಹಾಕ್ತಾಯಿದ್ದೀವಿ. ನೋಡಿ ಈ ಥರ ಕಾಣಿಸ್ತಿದೆ. ಇದನ್ನು ಬೇಕಾದ್ಮೇಲೆ ಹೆಂಗಿರುತ್ತೆ ತೋರಿಸ್ತೀನಿ. ಸೊ ಇದೀಗ ರೆಡಿಯಾಗಿದೆ. ಇಷ್ಟು ಕರೆಕ್ಟಾಗಿ 15 ಮಿನಿಟ್ಸಿಗೆ ಇಷ್ಟು ಬೆಂದಿರುತ್ತೆ. ಇದಕ್ಕಿಂತ ಜಾಸ್ತಿ ಬೇಯಿಸೋಕೆ ಹೋಗ್ಬೇಡಿ, ಬ್ರೆಡ್ ಹಾರ್ಡ್ ಆಗುತ್ತೆ. ಸೊ ಇದನ್ನು ತೆಗೆದು ನೋಡೋಣ. ಪಿಜ್ಜಾ ರೆಡಿ ಇದೆ. ಒಂದು ಸಿಸರ್ ತೊಗೊಂಡು ಕಟ್ ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಹೆಂಗಿದೆ ಜಶು? ನೀವು ಟೇಸ್ಟ್ ಮಾಡಿ. ಮನೇಲಿ ಮಾಡ್ಕೊಂಡು ತಿನ್ನಿ ಅಂತ ಹೇಳು. ಮನೇಲಿ ಮಾಡ್ಕೊಂಡು ತಿನ್ನಿ.